ಇನ್ನೂ ಒಂದು ಅವ್ರು ಹೇಳ್ತಾ ಇದ್ರು ಈ ಜಗಳಗಳು ಹಿಂಗಾಗಬಾರ್ದು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋದು ಒಂದೇ, ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಇರುವಂಥದ್ದು, ನಮ್ಮ ವಿಶ್ವದಲ್ಲೇ ಇರೋದು ಒಂದು ಹಿಂದೂಸ್ತಾನ. ನಮ್ಮ ಹಿಂದೂಸ್ತಾನದಲ್ಲಿ ನಮಗೇ ಸ್ಥಾನ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಬಾರ್ದು. ನಾವು ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಕಲಾಚಾರ ಉಳಿಬೇಕು. ಯಾಕಂದರೆ ಅಣ್ಣ ತಂಗಿ ಅಪ್ಪ ಅಮ್ಮ ಮಡದಿ ಸಹೋದರ ಸಹೋದರಿ, ಈ ಪ್ರೀತಿ, ಈ ವಿಶ್ವಾಸ, ಈ ಅನುಕಂಪ, ಈ ವಾತ್ಸಲ್ಯ ಈ ನಮ್ಮ ಭಾರತ ದೇಶದಲ್ಲಿ ಈ ಮಣ್ಣಿಗೆ ಮಾತ್ರ ಅದು ತುಂಬ ಚೆನ್ನಾಗಿ ಗೊತ್ತಿದೆ. ಬೇರೆ ಮಣ್ಣಿಗೆ ಅದು ಗೊತ್ತಿಲ್ಲ. ಇಲ್ಲಿ ಸ್ವಾಭಿಮಾನ ಗೊತ್ತಿದೆ, ದುರಭಿಮಾನ ಗೊತ್ತಿಲ್ಲ. ಹಾಗಾಗಿ ಯಾವ ತೊಂದರೆನೂ ಆಗದಿರೋ ಥರ ನನ್ನ ಅಂದಾಜಿಗೆ ಇವತ್ತು ದೇಶದ ಒಂದು ಅರ್ಥ ಪರಿಸ್ಥಿತಿ ನಾವು ನೋಡಿದಾಗ ಯುದ್ಧ ಮಾಡುವಂಥದ್ದು ಶ್ರೇಷ್ಠ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್ ಅಲ್ಲ ಅನಿಸ್ತದೆ ನನಗೆ. ಅಲ್ಲಲ್ಲೇ ಅದನ್ನು ತಡೆದು ನಿಲ್ಲಿಸುವಂಥದ್ದು ಅತಿ ಶ್ರೇಷ್ಠ. ಆದಷ್ಟು ನಾವೆಲ್ಲ ಕಡೆಯೂ ಈ ಸೆಕ್ಯೂರಿಟಿನ ನಾವು ಎಚ್ಚರಿಸ್ಬಿಟ್ಟು ಹುಷಾರಾಗಿ ನಾವು ಇದು ಮಾಡ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಾವು ಬರೀ ಸರ್ಕಾರನ ಮಾತಾಡೋದಲ್ಲ, ಒಂದು ವಟಾರದಲ್ಲಿ ಅಷ್ಟು ಜನ ಇರ್ತೀವಿ, ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಾವೇ ಒಂದು Z+ ಕೆಳಗಡೆ ಇರ್ತಕ್ಕಂಥ ಸೆಕ್ಯೂರಿಟಿನ ನಾವೇ ಕಾಸು ಕೊಟ್ಟು ರಾತ್ರಿ ಬೀಟ್ ಬರುವಂಥ ಲೆವೆಲ್ ಆಗಬೇಕು. ಈಗ ರಾಮೇಶ್ವರಂ ಹೋಟ್ಲಲ್ಲಿ ಆಯ್ತಲ್ಲ ಇನ್ಸಿಡೆಂಟು, ಆ ಥರ ಬೆಂಗಳೂರಿನಲ್ಲಿ ಆಗಬಾರ್ದು ಅನ್ನುವಂಥದ್ದು ಏನಿದೆ. ಹೆಚ್ಚು ಕಡಿಮೆ ಜಾಸ್ತಿ GST ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನವರೇ, ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ಅಲ್ಲಿಗೇನು ತೊಂದರೆ ಆಗಬಾರ್ದು ಅನ್ನುವಂಥದ್ದು ಏನಿದೆ. ಸೊ ಆ ಸೆಕ್ಯೂರಿಟಿನ ಸ್ವಲ್ಪ ಬೀಫಪ್ ಮಾಡಿಬಿಟ್ಟು ಹೇಗೆ ನಾವು ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು. ಇನ್ನೇನು ಇದ್ರ ಬಗ್ಗೆ ದೊಡ್ಡದಾಗಿ ಮಾತಾಡೋಕ್ಕೆ ನಮಗೆ ಅನುಭವ ಇಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಬಗ್ಗೆ ಮಾತಾಡೋದಕ್ಕೆ 4 ಆಣೆ ಅನುಭವ ನನಗಿಲ್ಲ. ನನ್ನ ತಾಯಿಯವರು ಇಲ್ಲಿ ಏನು ದುಡಿದ್ರೋ, ಇಲ್ಲೇನು ಮಾಡಿದ್ರೋ, ಕಷ್ಟ ಸುಖ ಏನೇನು ಅನುಭವಿಸಿದ್ವೋ ಅದರಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ವಾಣಿಜ್ಯ ಮಂಡಳಿಯವರು ಲಕ್ಷ್ಮಣ ರಾಯರ ಕಾಲದಿಂದ ನಾನು ಮಾತಾಡ್ತಾ ಇದ್ದೆ. ಇವತ್ತಿನವರೆಗೂ ಲೀಲಾವತಿಯವರು ಅನ್ನುವಂಥ ಗೌರವ ಇಟ್ಕೊಂಡು, ಅವ್ರ ಮಗ ಅನ್ನುವಂಥ ಗೌರವ ಇಟ್ಕೊಂಡು ನಮ್ಮನ್ನು ಕರೆಸಿ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕೆ ಅವ್ರಿಗೆಂದೆಂದೂ ನಾನು ಚಿರಋಣಿಯಾಗಿದ್ದೀನಿ. ನಮಸ್ಕಾರ.